ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಇವತ್ತು ನೋಡ್ರಿ ನಾನು ಕೆಲವೊಂದು ಕುಕಿಂಗ್ ಟಿಪ್ಸನ್ನು, ಯೂಸ್ಫುಲ್ ಆಗಿರುವಂತಹ ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡ್ಕೊಳ್ರಿ, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಅನಿಸಿದ್ರೆ ಎಲ್ಲರ ಜೊತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ರಿ. ಹೆಚ್ಚು ಶೇರ್ ಮಾಡಿರಿ, ಹೆಚ್ಚು ಲೈಕ್ ಮಾಡಿರಿ. ಹಾಗೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಅವಾಗ ನಾನು ಹಾಕೋ ಡೈಲಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗಾದರೆ ನೋಡ್ರಿ ಏನೇನು ಟಿಪ್ಸು ಅಂಥೇಳಿ. ಈಗ ನೋಡ್ರಿ, ದೋಸೆ ಹಿಟ್ಟನ್ನು ನಾವು ಫ್ರಿಜ್ ಇಲ್ಲದೇ ಯಾವ ರೀತಿ ಸ್ಟೋರ್ ಮಾಡ್ಬೋದು. ವಾರಗಟ್ಟಲೆ ಇಟ್ಟರು ಹಿಟ್ಟು ಕೆಡೋದಿಲ್ಲ ನೋಡಿರಿ, ಹುಳಿ ಬರೋದಿಲ್ಲ. ಹಾಗೆ ಹೇಗೆ ಸ್ಟೋರ್ ಮಾಡೋದು ಅಂತ ನೋಡ್ಕೊಳ್ರಿ. ಈಗ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಇದು ದೋಸೆ ಹಿಟ್ಟು ಮಿಕ್ಕಿರುವಂಥದ್ದು. ಇದಕ್ಕೆ ನಾನಿಲ್ಲಿ 2 ಗ್ಲಾಸಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ನಿಮಗೇನಾದರೂ ಅರ್ಧ ಪಾತ್ರೆ ಹಿಟ್ಟು ಏನಾದರೂ ಜಾಸ್ತಿ ಮಿಕ್ಕಿದರೆ ನೀವು ಪೂರ್ತಿಯಾಗಿ ಒಂದು 4 ಗ್ಲಾಸಷ್ಟು ನೀರನ್ನು ಸೇರಿಸ್ಬೇಕು. ಅಂದರೆ ಜಾಸ್ತಿ ನೀರನ್ನು ಹಾಕಬೇಕು. ಹಾಕಿದ್ದನ್ನು ಚೆನ್ನಾಗಿ 1 ನಿಮಿಷ ಇದನ್ನು ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡಿ ನೋಡಿರಿ, ಈ ರೀತಿ ಸ್ಪೂನಿಂದ ಮಿಕ್ಸ್ ಮಾಡಿ ಪೂರ್ತಿ ನೀರಾಗಿ ಇರಬೇಕು. ಇದನ್ನು ಈಗ ಇಟ್ಬಿಡೋಣ. ಅಂದರೆ ನೀವು ಬೆಳಗ್ಗೆ ನಾಷ್ಟ ಮಾಡಿದರೆ ನೀವು ನೀರನ್ನು ಮಿಕ್ಸ್ ಮಾಡಿಟ್ರೆ ನೋಡಿರಿ, ಮರುದಿನ ಏನಾಗಿರುತ್ತೆ, ಈ ರೀತಿ ನೀರು ಬಂದಿರುತ್ತೆ ಮೇಲ್ಗಡೆ. ಇದನ್ನು ನಾವು ಸೋಸ್ಬಿಟ್ಟು ತೆಗೆದುಬಿಡಬೇಕು. ಏಕೆಂದರೆ ಇದರಲ್ಲಿ ಹುಳಿ ಅಂಶ ಇರುತ್ತೆ. ಹಿಟ್ಟು ಹುಳಿ ಏನಾದರೂ ಆಗಿದ್ದರೆ ಅದೆಲ್ಲ ನೀರು ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಅಂದರೆ ಹುಳಿ ಅಂಶವನ್ನು ನೀರನ್ನು ಎಳ್ಕೊಂಡ್ಬಿಟ್ಟಿರುತ್ತೆ. ಈಗ ಇದನ್ನು ನೀರನ್ನು ನಾವೀಗ ಸೋಸ್ಕೊಳ್ಳೋಣ. ನೋಡಿರಿ, ಪೂರ್ತಿಯಾಗಿ ಹಿಟ್ಟನ್ನು ನೀವು ಕದಕಬಾರ್ದು. ಕಲಿಸ್ಲಾರ್ದೇ ಮೇಲೆ ನಿಂತಿರುವಂಥ ಎಲ್ಲ ನೀರನ್ನು ಈ ರೀತಿ ಸೋಸ್ಕೊಂಡ್ಬಿಡ್ರಿ. ಪೂರ್ತಿಯಾಗಿ ನೀರು ಬಸ್ತು ನೀವೇನು ಮಾಡಬೇಕು, ಈಗ ಹಿಟ್ಟನ್ನು ಮಿಕ್ಸ್ ಮಾಡಿಕೊಳ್ರಿ. ಈ ಥರ ಮಾಡೋದ್ರಿಂದ ನೋಡಿರಿ, ನೀವು ಹಿಟ್ಟು ಹುಳಿ ಬರೋದಿಲ್ಲ. ಫ್ರಿಜ್ ಇಲ್ಲದೇ ಇರೋ ರೀತಿಯೇ ಫ್ರಿಜ್ನಲ್ಲಿ ಇಡಲಾರ್ದೇ ನೀವು ಹಿಟ್ಟನ್ನು ಸ್ಟೋರ್ ಮಾಡ್ಕೋಬೋದು. ಈಗ ಇದನ್ನು ನೀರನ್ನು ಚೆಲ್ಬಿಡ್ರಿ. ಈಗ ಈ ಹಿಟ್ಟು ನೀವೇನಾದರೂ ಇನ್ಸ್ಟೆಂಟಾಗಿ ನೀವು ಆವಾಗಲೇ ದೋಸೆ ಅಥವಾ ಪಡ್ಡು ಏನಾದರೂ ಮಾಡಿಕೊಂಡು ತಿನ್ಬೋದು. ಇದೇ ರೀತಿ ಟಿಪ್ಸನ್ನು ನೀವು ಮೊಸರಿಗಾಗಿರ್ಬೋದು ಅಥವಾ ಇಡ್ಲಿ ಹಿಟ್ಟಿಗೆ ಎಲ್ಲದಕ್ಕೂ ನೀವು ಈ ಟಿಪ್ಸನ್ನು ಯೂಸ್ ಮಾಡ್ಬೋದು. ನೋಡಿರಿ, ಇದು ಹಿಟ್ಟು ಹುಳಿ ಇರೋದಿಲ್ಲ, ಈ ರೀತಿ ಗಟ್ಟಿಯಾಗಿಯೇ ಇರುತ್ತೆ. ನಾರ್ಮಲ್ ನಾವು ದೋಸೆ ಹಿಟ್ಟಿಗೆ ಯಾವ ಹದಕ್ಕೆ ಕಲಿಸಿರ್ತೀವೋ ಅದೇ ರೀತಿಯೇ ಬರುತ್ತೆ. ನೋಡಿರಿ, ನಿಮ್ಗೆ ಇನ್ನೂ ಜಾಸ್ತಿ ನೀರು ಬೇಕು ಅಂದರೆ ನೀರನ್ನು ಹಾಕ್ಕೊಂಡು ನೀವು ದೋಸೆ ಅಥವಾ ಪಡ್ಡು ಏನಾದರೂ ನೀವು ಮಾಡ್ಕೋಬೋದು. ಈ ಟಿಪ್ಸ್ ನಿಮಗೆ ಉಪಯೋಗ ಆಗುತ್ತೆ ಅಂದ್ಕೊತೀನಿ. ಖಂಡಿತ ಒಂದ್ಸರಿ ಟ್ರೈ ಮಾಡಿ ನೋಡಿರಿ, ಹೇಗೆ ಪರ್ಫೆಕ್ಟ್ ಆಗಿತ್ತು ಅಂತೇಳಿ ತಿಳಿಸಿ. ಹಿಟ್ಟು ಮಾತ್ರ ಯಾವುದೇ ಕಾರಣಕ್ಕೂ ಹುಳಿ ಇರೋದಿಲ್ಲ. ಇದೇ ರೀತಿ ನೀವು ಟಿಪ್ಸನ್ನು ಫಾಲೋ ಮಾಡಿದರೆ ಹಿಟ್ಟನ್ನು ನೀವು 1 ವಾರದವರೆಗೂ ಸ್ಟೋರ್ ಮಾಡ್ಬೋದು. ಉಪಯೋಗ ಇದ್ದರೆ ಸ್ಟೋರ್ ಮಾಡಿ, ಇಲ್ಲಾಂದರೆ ಅವಾಗಿಂದವಾಗೆ ಮಾಡ್ಕೊಂಡು ತಿನ್ನೋದು ಇನ್ನೂ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಇನ್ನೊಂದು ಟಿಪ್ಸ್ ಏನಂದರೆ, ಗೋಬಿ ನೋಡಿರಿ, ನಾವು ಮಾಮೂಲು ಗೋಬಿ ಮಂಚೂರಿ ಮಾಡಬೇಕಾದ್ರೆ ಡ್ರೈ ಮಂಚೂರಿ ಆಗಿರ್ಬೋದು ಅಥವಾ ಈ ರೀತಿ ಮಸಾಲ ಗೋಬಿ ಮಾಡ್ತಿರ್ಬೇಕಾದ್ರೆ ಖಡಕ್ಕಾಗಿ ಕೋಟಿಂಗ್ ಬಿಟ್ಕೋಬಾರ್ದಂದರೆ ಎಣ್ಣೆಯಲ್ಲಿ ಪೂರ್ತಿಯಾಗಿ ಎಣ್ಣೆ ಬಿಸಿ ಆದಮೇಲೆ ಹಾಕಬೇಕು. ಆಮೇಲೆ ಈ ರೀತಿ ಬಿಡಿಯಾಗಿ ಹಾಕಬೇಕು. ಆವಾಗ ಒಂದಕ್ಕೊಂದು ಅಂಟೋದಿಲ್ಲ. ಕೋಟಿಂಗ್ ಬಿಡಬಾರ್ದು ಅಂದರೆ ನೋಡಿರಿ, ಡಬಲ್ ಫ್ರೈ ಮಾಡಬೇಕು. ಗೋಬಿ ಖಡಕ್ಕಾಗಿ ಬರಬೇಕು ಅಂದರೆ ಒಂದು ಸರಿ ನೀವು ಇದನ್ನು ಏನು ಮಾಡಬೇಕು, 1-2 ನಿಮಿಷ ಫ್ರೈ ಮಾಡಿ ತೆಗಿಬೇಕು. ತೆಗೆದು ಆಮೇಲೆ ನೋಡಿರಿ, ನೆಕ್ಸ್ಟ್ ನೀವು ಇನ್ನೊಂದು ಸರಿ ಖಡಕ್ಕಾಗಿ ಫ್ರೈ ಮಾಡಬೇಕು. ಅಂದರೆ ಡಬಲ್ ಫ್ರೈ ಮಾಡೋದ್ರಿಂದ ಗೋಬಿ ಮಂಚೂರಿ ಮಾಡಬೇಕಾದ್ರೆ ಗೋಬಿ ಮೆತ್ತಗಾಗೋದಿಲ್ಲ, ಖಡಕ್ಕಾಗಿ ಬರುತ್ತೆ. ಆಮೇಲೆ ನೋಡಿರಿ, ಕೋಟಿಂಗ್ ಬಿಟ್ಕೊಳ್ಳೋದಿಲ್ಲ, ನೀಟಾಗಿ ಕುತ್ಕೊಳ್ಳುತ್ತೆ. ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ವಲ್ಪ ಈಗ ಅರ್ಧಂಬರ್ಧ ಫ್ರೈ ಮಾಡಿ ನೋಡಿರಿ, ಇದನ್ನು ತೆಗೆದುಬಿಡ್ರಿ. ತೆಗೆದು ಮತ್ತೆ ಎಣ್ಣೆ ಚೆನ್ನಾಗಿ ಬಿಸಿ ಮಾಡಿಕೊಂಡು ಡಬಲ್ ಫ್ರೈ ಮಾಡಿಕೊಡ್ರಿ. ಆವಾಗ ಏನಾಗುತ್ತೆ ನೋಡಿರಿ, ಗೋಬಿ ಖಡಕ್ಕಾಗಿ ಬರುತ್ತೆ. ನೀವು ಎಷ್ಟೊತ್ತು ಇಟ್ಟರೂ ಸಹಿತ ಗೋಬಿ ಮೆತ್ತಗಾಗೋದಿಲ್ಲ. ನೋಡಿರಿ, ಇಲ್ಲಿ ಈ ರೀತಿ ಪೂರ್ತಿಯಾಗಿ ಖಡಕ್ಕಾಗಿ ಫ್ರೈ ಮಾಡಿಕೊಂಡ್ರೆ ಮಂಚೂರಿಯನ್ನು ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಸಾಸ್ ಎಲ್ಲ ಯೂಸ್ ಮಾಡ್ಕೊಂಡು ಮಾಡಿದರೂ ಸಹಿತ ಮೆತ್ತಗಾಗೋದಿಲ್ಲ, ತುಂಬ ಚೆನ್ನಾಗಿ ಜ್ಯೂಸಿಯಾಗಿ ಬರುತ್ತೆ. ನೋಡಿರಿ, ಈ ಟಿಪ್ಸು ಕೂಡ ನಿಮಗೆ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇದ್ರ ಪೂರ್ತಿ ರೆಸಿಪಿ ಏನಾದರೂ ಬೇಕಂದರೆ ನಮ್ಮ ಚಾನಲ್ನಲ್ಲಿದೆ, ಡ್ರೈ ಗೋಬಿ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಅಲ್ಲಿ ಹೋಗಿ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿರಿ, ಇಲ್ಲಿ ಸ್ವಲ್ಪ ಕೂಡ ಕೋಟಿಂಗ್ ಬಿಟ್ಕೊಂಡಿಲ್ಲ, ತುಂಬ ಖಡಕ್ಕಾಗಿ ಬಂದಿದೆ. ನೀವು ನೋಡ್ತಾ ಇರ್ಬೋದು, ಇದೇ ರೀತಿಯೇ ಇರುತ್ತೆ. ನೀವೇನಾದರೂ ಗೋಬಿ ಮಂಚೂರಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನಬೇಕು ಅಂದಾಗ ಇದನ್ನು ನೋಡಿರಿ, ಟ್ರೈ ಮಾಡಿ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂಥೇಳಿ ನೋಡ್ಕೊಳ್ರಿ. ಈ ರೀತಿ ನಾನು ಡ್ರೈ ಗೋಬಿ ಮಾಡ್ತಿರ್ಬೋದು ಅಥವಾ ಗೋಬಿ ಮಂಚೂರಿ ಮಾಡಬೇಕಾದ್ರೆ ಇದೇ ರೀತಿ ಮಾಡ್ತೀನಿ. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ಕೋಟಿಂಗ್ ಕೂಡ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ರುಚಿ ಇರುತ್ತೆ. ನೋಡಿರಿ, ಮಕ್ಕಳಿಗೆ ಇದೇ ರೀತಿ ಮನೆಯಲ್ಲೇ ಮಾಡಿಕೊಡ್ರಿ, ಆರೋಗ್ಯಕರವಾಗಿ ಇರುತ್ತೆ. ಮನೇಲಿ ಮಾಡ್ಕೊಂಡು ತಿಂದಷ್ಟು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದ್ರ ಜೊತೆ ಈಗ ನಾನು ಕರಿಬೇವು ಸೊಪ್ಪನ್ನು ಸಹಿತ ನಾನು ಬಳಸ್ತಾ ಇದ್ದೀನಿ. ಅದ್ರ ರುಚಿ ಡಬಲ್ಲಾಗಿ ಹೆಚ್ಚಿಸುತ್ತೆ. ಕರಿಬೇವು ಸೊಪ್ಪು ಫ್ರೈ ಮಾಡಿ ಹಾಕೋದ್ರಿಂದ ನೋಡಿರಿ ಸೂಪರ್ ಆಗಿರುತ್ತೆ. ಹಾಗೆ ಕರಿಬೇವು ಸೊಪ್ಪಿನ ಇನ್ನೊಂದು ಟಿಪ್ಸನ್ನು ನಿಮಗೆ ಹೇಳ್ತಾ ಇದ್ದೀನಿ. ಅಂದರೆ ಕರಿಬೇವು ಸೊಪ್ಪನ್ನು ನಾವು ತಿಂಗಳುಗಟ್ಟಲೆ ಸ್ಟೋರ್ ಮಾಡ್ಬೋದು. ಹೇಗೆ ಸ್ಟೋರ್ ಮಾಡ್ಬೋದು, ಫ್ರಿಜ್ನಲ್ಲಿ ಇಡಲಾರ್ದೇ ಯಾವ ರೀತಿ ಸ್ಟೋರ್ ಮಾಡೋದು ಅಂಥೇಳಿ ನೋಡ್ಕೊಳ್ರಿ. ಈ ರೀತಿ ಕರಿಬೇವು ಸೊಪ್ಪನ್ನು ನಾನು ತೊಗೊಂಡಿದ್ದೀನಿ. ಫ್ರೆಶ್ ಆಗಿರುವಂಥ ಕರಿಬೇವು ಸೊಪ್ಪನ್ನು ತೊಗೊಳ್ರಿ. ತೊಗೊಂಬಂದ ತಕ್ಷಣ ಮಾರ್ಕೆಟಿಂದ ಏನು ತೊಗೊಂಡು ಬರ್ತೀವಲ್ಲ, ಬಂದಿಂದ ನೀರು ಹಾಕಿ ಸ್ವಲ್ಪ ತೊಳೆದ್ಬಿಡ್ರಿ. ತೊಳೆದಿಂದ ಒಂದು ಕಾಟನ್ ಬಟ್ಟೆ ತೊಗೊಂಡು ಈ ರೀತಿ ನೀಟಾಗಿ ಒರೆಸ್ಕೊಳ್ರಿ. ಅಂದರೆ ತೇವಾಂಶ ಇರಬಾರ್ದು. ತೇವಾಂಶ ಇದ್ದರೆ ಏನಾಗುತ್ತೆ,
ಕೊಳೆಯೋ ಚಾನ್ಸ್ ಇರುತ್ತೆ, ಕಪ್ಪಾಗ್ಬಿಡುತ್ತೆ. ಈಗೆಲ್ಲ ಇದರಲ್ಲಿ ನೀರಿನಂಶ ಹೋದ್ಮೇಲೆ ಇದನ್ನು ಎಲೆಯಾಗಿ ಬಿಡಿಸ್ಕೊಳ್ರಿ. ಇದರಲ್ಲಿ ಏನಾದರೂ ಚುಕ್ಕೆ ಇದ್ದರೆ, ಸ್ವಲ್ಪ ಒಣಗಿದಂಥ ಎಲೆಗಳಿದ್ದರೆ ಅದನ್ನು ತೆಗೆದುಬಿಡ್ರಿ. ಯಾಕಂದರೆ ಒಂದು ಒಣಗಿದಂಥ ಎಲೆ ಇದ್ದರೆ ಅದು ಪೂರ್ತಿ ಎಲೆಗಳನ್ನು ಸಹಿತ ಹಾಳು ಮಾಡಿಬಿಡುತ್ತೆ. ಹಂಗೆ ಎಲ್ಲಾದರೂ ಒಂದೊಂದು ಇದ್ದರೆ ಅದನ್ನು ತೆಗೆದು ಬಿಸಾಕ್ಬಿಡ್ರಿ. ಇಲ್ಲಾಂದರೆ ನಿಮಗೆ ಇನ್ಸ್ಟಂಟಾಗಿ ಏನಾದರೂ ಒಗ್ಗರಣೆ ಹಾಕೋದಿದ್ರೆ ಅದಕ್ಕೆ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ನೋಡಿರಿ, ಈ ರೀತಿ ಫ್ರೆಶ್ ಆಗಿ ತೊಗೊಳ್ರಿ. ಆದಷ್ಟು ಧೂಳು ಅದೇನೂ ಇರಬಾರ್ದು, ನೀರಿನಂಶ ಇರಬಾರ್ದು. ಆ ರೀತಿ ನೋಡಿಕೊಂಡು ನೀಟಾಗಿ ಒರೆಸ್ಕೊಂಡು ತಗೊಂಬಿಡ್ರಿ. ನೋಡಿರಿ, ಈ ರೀತಿ ಎಲೆಗಳೇನಾದರೂ ಚುಕ್ಕೆ ಎಲೆಗಳಿದ್ದರೆ, ಕಲೆ ಇದ್ರಂಥ ಎಲೆಗಳಿದ್ದರೆ ಅದನ್ನು ತೆಗೆದು ಬೇರೆ ಇಟ್ಕೊಂಡ್ಬಿಡ್ರಿ. ಈ ರೀತಿ ಫ್ರೆಶ್ ಆಗಿರುವಂಥ ಎಲ್ಲ ಎಲೆಗಳನ್ನು ಸಹಿತ ನೀವು ಒಂದು ತಟ್ಟೆಗೆ ಈ ರೀತಿ ಸೋದಿಸ್ಕೊಂಡು ತೊಗೊಳ್ರಿ. ಬಿಡಿಸ್ಕೊಂಡು ತೊಗೊಂಡ್ಮೇಲೆ ಈ ಕಡ್ಡಿನ ಬಿಸಾಕಕ್ಕೆ ಹೋಗ್ಬೇಡ್ರಿ. ಇದರಿಂದನೂ ಒಳ್ಳೆಯ ಒಂದು ಯೂಸನ್ನು ತೋರಿಸ್ಕೊಡ್ತೀನಿ, ಅಂದರೆ ಒಳ್ಳೆಯ ಉಪಯೋಗ ತೋರಿಸ್ಕೊಡ್ತೀನಿ ಏನು ಮಾಡಬೇಕು ಅಂಥೇಳಿ. ಈಗ ನೋಡಿರಿ, ಎಲ್ಲ ಕರಿಬೇವು ಸೊಪ್ಪನ್ನು ನಾನು ಒಂದು ತಟ್ಟೆಗೆ ಹಾಕಿ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಇರುವ ಎಲೆಗಳನ್ನು ತೆಗೆದು ನಾವು ಇದನ್ನು ಒಂದು ಪ್ಲಾಸ್ಟಿಕ್ ಅಥವಾ ಗ್ಲಾಸಿಂದು ಯಾವುದಾದ್ರೂ ನೀವು ಒಂದು ಕಂಟೈನರ್ ತೊಗೊಂಡು ಬಾಕ್ಸಲ್ಲಿ ಈ ರೀತಿ ಹಾಕ್ಕೋಬೇಕು. ಬಾಕ್ಸು ಕೂಡ ನೀರಿನಂಶ ಇರಬಾರ್ದು, ಡ್ರೈ ಆಗಿರಬೇಕು. ನೀವು ಯಾವುದೇ ಪ್ಲಾಸ್ಟಿಕ್ ಬಾಕ್ಸನ್ನಾದರೂ ಬಳಸ್ಬೋದು, ಅಥವಾ ಸ್ಟೀಲ್ ಆಗೋದಿಲ್ಲ, ನೀವು ಗಾಜಿಂದಾದರೂ ಬಳಸ್ಬೋದು. ನೋಡಿರಿ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ನೀವು ಇದನ್ನು ಫಿಲ್ ಮಾಡಿಕೊಂಡು ಟೈಟಾಗಿ ಮುಚ್ಚಳವನ್ನು ಇದನ್ನು ಏರ್ ಟೈಟಾಗಿ ಮುಚ್ಚಿರಿ. ಗಾಳಿ ಆಡೋಕ್ಕೆ ಬಿಡೋಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಯಾವಾಗ ಬೇಕೋ ಅವಾಗ ತೊಗೊಂಡು ಯೂಸ್ ಮಾಡಿ ಮತ್ತು ಈ ಥರ ಮುಚ್ಚಳ ಮುಚ್ಚಿ ಇಡಬೇಕು. ನೋಡಿರಿ, ಇದಕ್ಕೆ ಯಾವುದೇ ನೀರು ತಗಲೋಕ್ಕಾಗಲಿ ಗಾಳಿ ಆಡೋಕ್ಕಾಗಲಿ ಬಿಡೋಕ್ಕೆ ಹೋಗಬಾರ್ದು. ಈ ರೀತಿ ಟೈಟಾಗಿ ಮುಚ್ಚಿ ಇಟ್ಟರೆ ನೋಡಿರಿ ಫ್ರೆಶ್ ಆಗಿರುತ್ತೆ. ತಿಂಗಳಗಟ್ಟಲೆ ನೀವು ಇದನ್ನು ಫ್ರೆಶ್ ಆಗಿರುವಂಥ ಕರಿಬೇವು ಸೊಪ್ಪನ್ನು ಯೂಸ್ ಮಾಡ್ಕೋಬೋದು. ಈಗ ನೋಡಿರಿ, ಕರಿಬೇವು ಸೊಪ್ಪಿನಿಂದ ಕಡ್ಡಿಗಳನ್ನು ಹೇಗೆ ಯೂಸ್ ಮಾಡ್ಬೋದು ಇದನ್ನು ಸಹಿತ ಬಿಸಾಕಕ್ಕೆ ಹೋಗಬೇಡ್ರಿ. ಈ ರೀತಿ ಕಡ್ಡಿನ ಒಂದೊಂದೇ ಇದನ್ನು ಮುರ್ಕೊಂಡು ಏನು ಮಾಡಬೇಕು ಹೇಳ್ತೀನಿ. ಇದರಲ್ಲಿ ಕೂಡ ಸಾಕಷ್ಟು ಬೆನಿಫಿಟ್ಸ್ ಇದೆ, ದೇಹದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಕಡ್ಡಿನಲ್ಲಿ ನೋಡಿರಿ ಒಂದು ವಿಶೇಷವಾದಂಥ ಪರಿಮಳ ಇರುತ್ತೆ. ಕರಿಬೇವು ಸೊಪ್ಪಿಂದು ಜಾಸ್ತಿ ಫ್ಲೇವರ್ ಇದರಲ್ಲೇ ಇರುತ್ತೆ. ನೋಡಿರಿ, ಇದನ್ನು ನಾವೇನು ಮಾಡ್ತೀವಿ ಅಂದರೆ ಈ ಥರ ಕಡ್ಡಿಗಳನ್ನು ಸೋಸ್ಕೊಂಡ್ಬಿಟ್ಟು, ಈಗ ಎಳಿದಾಗಿರುತ್ತೆ ಕಡ್ಡಿ, ನೋಡಿರಿ ಹಸಿದಾಗಿರ್ಬೇಕಾದ್ರೆ ತುಂಬ ಫ್ರೆಶ್ ಆಗಿರುತ್ತೆ. ಈಗ ಇದನ್ನು ಈ ರೀತಿ ಸಿಂಬಿ ಟೈಪ್ ಸುತ್ಕೊಂಡ್ಬಿಟ್ಟು ಇದನ್ನೊಂದು ಗಂಟು ಹಾಕಿ ಇದನ್ನು ಏನು ಮಾಡಬೇಕು ಅಂದರೆ ನೀವು ಈ ರೀತಿನೂ ಇದನ್ನು ಸ್ಟೋರ್ ಮಾಡ್ಕೋಬೋದು. ಇದನ್ನು ಫ್ರಿಜ್ಜಲ್ಲಾದರೂ ಇಡ್ಬೋದು ಅಥವಾ ಹೊರಗಡೆನಾದರೂ ನೀವು ಇಟ್ಕೋಬೋದು. ಈ ರೀತಿ ಕರಿಬೇವು ಸೊಪ್ಪು ಸೋಸಿದಾಗ ಈ ಥರ ಕಡ್ಡಿಗಳಂತೂ ಸಿಗುತ್ತೆ ನಮಗೆ. ಇದನ್ನು ನೋಡಿರಿ, ಈ ರೀತಿ ಗಂಟುಗಳು ಹಾಕಿ ನಾವು ಈ ಕಡ್ಡಿಗಳನ್ನು ರೆಡಿ ಮಾಡಿಕೊಡ್ರಿ. ಅಂದರೆ ಎಷ್ಟು ಕಡ್ಡಿಗಳು ಬರುತ್ತೆ ನೋಡಿರಿ ಅಷ್ಟನ್ನು ಸೇರಿಸಿ ನೀವು ಇದನ್ನು ಗಂಟು ಕಟ್ಟೋಕ್ಕೆ ನಿಮಗೆ ಅನುಕೂಲ ಆಗಿರುವಷ್ಟು ಕಡ್ಡಿಗಳನ್ನು ಸೇರಿಸಿ ಈ ರೀತಿ ಗಂಟುಗಳನ್ನು ರೆಡಿ ಮಾಡಿಕೊಡ್ರಿ. ಇವನ್ನ ಏನು ಮಾಡಬೇಕು ಅಂದರೆ ನೀವು ಪಲ್ಯ ಮಾಡಬೇಕಾದ್ರೆ ಅಥವಾ ಸಾಂಬಾರು ಮಾಡಬೇಕಾದ್ರೆ ಕುದಿಬೇಕಾದ್ರೆ ಇದನ್ನು ಹಾಕಿದರೆ ನೋಡಿರಿ ಸಾಂಬಾರು ರುಚಿ ಇನ್ನೂ ಡಬಲ್ ಆಗುತ್ತೆ. ಇದ್ರ ಫ್ಲೇವರು ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಇದನ್ನು ಕೂಡ ವೇಸ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಕಡ್ಡಿಗಳೇನಾದರೂ ಇದ್ದರೆ ಈ ಥರ ಗಂಟು ಮಾಡಿಕೊಂಡು ನೀವು ಸಾಂಬಾರಲ್ಲಾಗಲಿ ಪಲ್ಯಗಳಲ್ಲಾಗಲಿ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಅದರದ್ದು ಅರೋಮ ಎಲ್ಲ ಬಿಟ್ಕೊಂಡು ಟೇಸ್ಟಿಯಾಗಿ ಸಾಂಬಾರು ಪಲ್ಯಗಳು ರೆಡಿ ಆಗುತ್ತೆ. ನೋಡಿರಿ, ಈ ರೀತಿ ಗಂಟುಗಳ ಹಾಕಿ ಮಾಡೋದ್ರಿಂದ ಏನಾಗುತ್ತೆ, ಕಡ್ಡಿಗಾಗಿ ಸಿಗೋದಿಲ್ಲ. ಅಡುಗೆಯಲ್ಲಿ ನಾವು ಊಟ ಮಾಡಬೇಕಾದ್ರೆ ಕೈಗೆ ಕಡ್ಡಿ ಸಿಗೋದಿಲ್ಲ. ನೀವು ಇದನ್ನು ಚೆನ್ನಾಗಿ ಬಾಯ್ಲ್ ಆದಮೇಲೆ ತೆಗೆದು ಮಾಡ್ಬೋದು. ನೀವು ಸೈಡ್ ಹಾಗಾದರೆ ಇವೆಲ್ಲ ಟಿಪ್ಸ್ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ ಫ್ರೆಂಡ್ಸ್. ಆಗಿದ್ದರೆ ಎಲ್ಲರ ಜೊತೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬಾಯ್.